ಗುರುಗಳೇ ನಮಸ್ತೆ. ನಮಸ್ಕಾರ. ಗುರುಗಳೇ, ಈಗ ಮಕ್ಕಳಿಗೆ ಅಂತಂದ್ಬಿಟ್ಟು ಎಕ್ಸಾಮ್ಗಳು ಶುರು ಆಗ್ತಾ ಇದೆ. ನಿಮ್ಮ ಕಡೆಯಿಂದ ಏನಾದರೂ ಒಂದು ಪವರ್ಫುಲ್ ಆಗಿರೋ ಮಕ್ಕಳಿಗೆ ಚೆನ್ನಾಗಿ ಓದಿ ಎಕ್ಸಾಮಲ್ಲಿ ಬರೆಯೋ ಟೈಮಲ್ಲಿ ಗ್ಯಾಪ್ನ ಬಂದು ಚೆನ್ನಾಗಿ ಮಾರ್ಕ್ಸ್ ತೆಗಿಯೋವಂಥದ್ದು. ಈಗ ಆಂಜನೇಯನ ಮಂತ್ರ ವಿದ್ಯೆಗೆ ಒಳ್ಳೆ ಪವರ್ಫುಲ್ ಆಗಿದೆ. ಆಂಜನೇಯನ ಮಂತ್ರ ಹೇಳ್ತೀನಿ. ಪೂಜ್ಯಾಯ ವಾಯುಪುತ್ರಾಯ ಸಕಲ ದೋಷ ವಿನಾಶಾಯ ಸಕಲ ವಿದ್ಯಾ ಕುರುಮೇ ದೇವ ರಾಮದೂತಾಯ ನಮೋ ನಮಃ. ಇದು ಎಷ್ಟು ಬಾರಿ ಹೇಳಬೇಕು ಗುರುಗಳು? ಇದು 21 ಬಾರಿ ಹೇಳಬೇಕು. 21 ಬಾರಿ ಹೇಳಿದ್ರೆ ಅವ್ರಿಗೆ ಬುದ್ಧಿಶಕ್ತಿ ಮರ್ತೋಗೋದು ಇದೆಲ್ಲ ಮರಗು ಇದಾಗುತ್ತೆ. ಅಕಸ್ಮಾತ್ ನನಗೆ ತಲೆ ಒಳಗೆ ವಿದ್ಯೆ ನಿಲ್ತಾ ಇಲ್ಲ ಅನ್ನೋದು ಸ್ವಲ್ಪ ಹೆಸರು ಕಾಳನ್ನ ನೆನೆಸ್ಬಿಟ್ಟು ಹಸಿರು ಬಟ್ಟೆ ಕಟ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಊದ್ಕಡಿ ಹೊಗೆ ಕೊಟ್ಟು ಅವರು ಓದಕ್ಕೆ ಕೂತ್ಕೊಂಡು ಗೋಡೆಗೆ ನೇತಾಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ವಿದ್ಯೆ ಅನ್ನೋದು ಎಳೆಯುತ್ತಾವೆ. ಇದು ಮಕ್ಕಳುಗಳು ದಿನ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಹೇಳ್ಕೊಬೇಕು. ಮಕ್ಕ ತೊಳೆದು ಫ್ರೆಶ್ ಅಪ್ ಆಗಿ ಆ ಥರ ಅಲ್ಲ, ಅದು ಹೇಳ್ಕೊಬೋದು. ಆದರೆ ಸಂಜೆ ಟೈಮ್ ಹೇಳ್ಕೊಂಡ್ರೆ ಇದು ಪವರ್ ಜಾಸ್ತಿ. ಸಂಜೆ ಟೈಮಲ್ಲಿ ಆಂಜನೇಯ ಸ್ವಾಮಿಗೆ ಪವರ್ ಜಾಸ್ತಿ. ಸಂಜೆ ಟೈಮಲ್ಲಿ ಒಂದು 6 ಗಂಟೆಯಿಂದ 7 ಗಂಟೆ ಆ ಥರ ಹೇಳ್ಕೊಂಡ್ರೆ ಇನ್ನೂ ಪವರ್ ಆಗುತ್ತೆ. ಒಳ್ಳೇದಾಗುತ್ತೆ ಮಕ್ಕಳಿಗೆ. ಒಳ್ಳೇದಾಗುತ್ತೆ. 21 ಬಾರಿ ಹೇಳ್ಬೇಕು. 21 ಬಾರಿ ಹೇಳ್ಕೊಬೇಕು. ಈ ಎಕ್ಸಾಮ್ ಟೈಮಲ್ಲಿ 21 ಬಾರಿ ಹೇಳ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಅವ್ರದ್ದೆಲ್ಲ ವಿದ್ಯೆನೂ ಇದಾಗುತ್ತೆ. ಓಕೆ, ಇದು ಎಕ್ಸಾಮ್ ಇನ್ನೇನು ಬರೆಯಕ್ಕೆ ಹೋಗ್ತಾ ಇದ್ದಾರೆ, ಎಕ್ಸಾಮ್ ಬರೀಬೇಕು, ರೈಟಿಂಗ್ ಪ್ಯಾಡ್ ಇಟ್ಕೊಂಡಿದ್ದಾರೆ, ಆ ಟೈಮಲ್ಲಿ ಏನಾದರೂ ಆ ಟೈಮಲ್ಲೂ ನೆನೆಸ್ಕೊಬೋದು. ಆ ಟೈಮಲ್ಲಿ ಎಲ್ಲದಕ್ಕಿಂತ ಪವರ್ಫುಲ್ ಅಂದರೆ ಗಮ್ ಗಣಪತಿಯೇ ನಮಃ ಅಂತ ಹೇಳ್ಕೊಂಡು ಅವ್ರು ಸ್ಟಾರ್ಟ್ ಮಾಡಿದ್ರೆ ಯಾವ ವಿಘ್ನನೂ ಬರಲ್ಲ. ಅವ್ರಿಗೆ ಎಲ್ಲ ಆಟೋಮೆಟಿಕ್ ಆಗುತ್ತೆ. ಯಾಕೆಂದ್ರೆ ವಿದ್ಯೆ ಗಣಪತಿನೇ ಗಣಪತಿ. ಅದರಿಂದಾಗಿ ಗಮ್ ಗಣಪತಿ ಇನ್ನೇನು ಬೇಡ, ಗಮ್ ಗಣಪತಿಯೇ ನಮಃ ಅಂತ ಹೇಳ್ಕೊಂಡು ಬರೋದು ಸಾಕು. ಇದೆಷ್ಟು ಸತಿ ಹೇಳ್ಬೇಕು? ಅದು 3 ಸರಿ ಮನಸ್ಸಿನಲ್ಲಿ ಹೇಳ್ಕೊಂಡು 3 ಸತಿ ಮನಸ್ಸಲ್ಲಿ ಹೇಳ್ಕೊಂಡು ರೈಟಿಂಗ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿ. ಒಳ್ಳೆಯದು. ಓಕೆ, ಧನ್ಯವಾದಗಳು. ಓಕೆ.